ಆತ್ಮೀಯರೇ, ಈ ಜಗತ್ತಿನಲ್ಲಿ ಕಷ್ಟ ಎನ್ನುವುದು ಎಲ್ಲರಿಗೂ ಬರುತ್ತದೆ. ಆದರೆ ನೀವು ಕಷ್ಟದ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಗೆಲುವು ನಿಮ್ಮದಾಗುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸಮಚಿತ್ತ ಮನೋಭಾವದಿಂದ ಬದುಕನ್ನು ಮುನ್ನಡೆಸಬೇಕು. ಆಗ ಮಾತ್ರ ನೆಮ್ಮದಿಯಿಂದ ಕೂಡಿದ ಬದುಕು ನಿಮ್ಮದಾಗುತ್ತದೆ. ಜೀವನಕ್ಕೊಂದು ಅರ್ಥ ಸಿಗಬೇಕೆಂದರೆ ಇಷ್ಟ ಬಂದಂತೆ ಬದುಕಿ. ಎಷ್ಟೇ ಸವಾಲುಗಳು ಕಷ್ಟಗಳು ಬಂದರೂ ಎಲ್ಲವನ್ನ ಎದುರಿಸಿ ಕಹಿ ನೆನಪುಗಳ ಮರೆತು ಸಿಹಿ ನೆನಪುಗಳೊಂದಿಗೆ ಜೀವನ ಸಾಗಿಸಬೇಕು. ನಿಮಗ್ಯಾರಾದರೂ ನೋವುಂಟು ಮಾಡಿದರೆ ಒಂದೊಮ್ಮೆ ಕ್ಷಮಿಸಿಬಿಡಿ, ಮತ್ತೊಮ್ಮೆ ಕ್ಷಮಿಸಿ ನೋಡಿ. ಮತ್ತೆ ಮತ್ತೆ ಅದು ಮರುಕಳಿಸಿದರೆ ಅದು ನಿಮಗಾಗುತ್ತಿರುವ ಅನ್ಯಾಯವೆಂದು ದೂರ ಸರಿದು ಬಿಡಿ. ಮನಕ್ಕೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ನಾನು ನನ್ನಿಂದಲೇ ಎಂದ ಎಷ್ಟು ಜನ ಮಣ್ಣಲ್ಲಿ ಕಾಣಸಿಗುತ್ತಾರೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನವಿದ್ದಲ್ಲಿ ಬದುಕಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಭಗವಂತನನ್ನ ನಂಬಿ ಜೀವನ ನಡೆಸಿ, ಮನುಷ್ಯರನ್ನ ನಂಬಿಯಲ್ಲ. ಏಕೆಂದರೆ ಈಗಿನ ಕಾಲದಲ್ಲಿ ಸ್ವಾರ್ಥ ಜನರೇ ಹೆಚ್ಚಿದ್ದಾರೆ. ಆ ಭಗವಂತನನ್ನ ನಂಬಿದರೆ ಕಷ್ಟ ಕಾಲದಲ್ಲಿ ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ. ನೀನು ಒಬ್ಬರಿಗೆ ಏನನ್ನ ಬಯಸುತ್ತೀಯೋ ಅದು ನಿನಗೆ ಮರಳಿ ಸಿಗುತ್ತದೆ. ಅದು ಕೆಡುಕಾಗಲಿ ಇಲ್ಲವೇ ಒಳಿತಾಗಿರಲಿ. ನಾವು ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ಬೆನ್ನ ಹಿಂದೆ ಮಾತನಾಡುವ ಜನರಿಗಲ್ಲ. ಸಾಧ್ಯವಾದರೆ ಒಳಿತನ್ನ ಬಯಸಿ, ನಿಮ್ಮ ಕೈಲಾದರೆ 4 ಜನರಿಗೆ ಸಹಾಯ ಮಾಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ಸರ್ವರಿಗೂ ಒಳಿತಾಗಲಿ.